A fast and furious Boxing Day test. And England break the drought. After nearly 15 years, they finally get a test match win in Australia. All over inside 2 days. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ರಿಯಾಕ್ಷನ್. ನಾನು ಪ್ರಕಾಶ್ ಆವರ್ಸೆ. ಕ್ರಿಕೆಟ್ ಅಂದಾಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡು ದಿಗ್ಗಜ ತಂಡಗಳು ನಮಗೆ ನೆನಪಾಗುತ್ತವೆ. ಅದು ಆಸ್ಟ್ರೇಲಿಯಾ, ಇನ್ನೊಂದು ಇಂಗ್ಲೆಂಡ್. ಈ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ಗಳ ಹಣಾಹಣಿ ಎಂಥದ್ದು ಎನ್ನುವುದು ಒಂದು ಇತಿಹಾಸ. ಅವೆರಡರ ನಡುವೆ ಮುಖ್ಯವಾಗಿ ನಡೆಯುವ ಟೆಸ್ಟ್ ಕ್ರೀಡಾಕೂಟವೆಂದರೆ ಅದು ಆ್ಯಶಸ್. ಈಗಾಗಲೇ ಆ್ಯಶಸ್ ಎಂದರೆ ಅದೊಂದು ಕ್ರೀಡಾ ಔತಣಕೂಟ. ಸರಿಸುಮಾರು ಐದು ಟೆಸ್ಟ್ ಪಂದ್ಯಗಳು ಇರುವ ಈ ಪಂದ್ಯ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಈ ಬಾರಿ ಈ ಕ್ರೀಡಾಕೂಟ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿದ್ದು, ಈಗಾಗಲೇ ಆಸ್ಟ್ರೇಲಿಯಾ 3-1 ಅಂತರದಲ್ಲಿ ಕ್ರೀಡಾಕೂಟವನ್ನು ಗೆದ್ದುಕೊಂಡಿದೆ. ಆದರೆ ಕೊನೆಯ ಪಂದ್ಯ ಸಿಡ್ನಿಯಲ್ಲಿ ನಡೆಯಲಿದ್ದು, 4ನೇ ಪಂದ್ಯ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡಲ್ಲಿ ಇಂದು ಮುಕ್ತಾಯಗೊಂಡಿದೆ. ಆದರೆ ಈ ಪಂದ್ಯ ಒಂದಿಷ್ಟು ವಿಶೇಷತೆಗಳನ್ನು ಹೊಂದಿದೆ. ಕಾರಣ ಇಷ್ಟೇ, ಇಂಗ್ಲೆಂಡ್ ಸರಿಸುಮಾರು 15 ವರ್ಷಗಳ ನಂತರ ಆಸ್ಟ್ರೇಲಿಯಾದಲ್ಲಿ ಗೆದ್ದಿದೆ. ಜೊತೆಗೆ ಸಾಮಾನ್ಯವಾಗಿ ಟೆಸ್ಟ್ ಕ್ರಿಕೆಟ್ ಎಂದರೆ 5ನೇ ದಿನಕ್ಕೋ 4ನೇ ದಿನಕ್ಕೋ ಫಲಿತಾಂಶ ಬರುವ ಇತಿಹಾಸ ಇದ್ದು, ಈ ಟೆಸ್ಟ್ನಲ್ಲಿ ಬರೀ 2 ದಿನಕ್ಕೆ ಫಲಿತಾಂಶ ಬಂದುಬಿಟ್ಟಿದೆ. ಜೊತೆಗೆ 2011ರಿಂದ ಈಚೆಗೆ ನಡೆದ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿದ್ದ ಆಸ್ಟ್ರೇಲಿಯಾ ಈ ಸಾರ್ತಿ 3ನೇ ಬಾರಿ ಸೋತು ಬಿಟ್ಟಿದೆ. 2011ರಿಂದ ಈಚೆಗೆ 15 ಟೆಸ್ಟ್ ನಡೆದಿದ್ದು, ಅದರಲ್ಲಿ 10 ಟೆಸ್ಟ್ಗಳನ್ನು ಆಸ್ಟ್ರೇಲಿಯಾ ಗೆದ್ದಿತ್ತು, 2 ಡ್ರಾ ಆಗಿತ್ತು. ಇದು 3ನೇದಾಗಿ ಸೋತಿದೆ. ಉಳಿದ 2 ಪಂದ್ಯವನ್ನು ಇಂಡಿಯಾದ ಎದುರು, ಭಾರತದ ಎದುರು ಆಸ್ಟ್ರೇಲಿಯಾ ಸೋತಿತ್ತು. ಈ ಪಂದ್ಯದಲ್ಲಿ ಇಂಗ್ಲೆಂಡ್ ಮೊದಲು ಟಾಸ್ ಗೆದ್ದಿತ್ತು, ಆಸ್ಟ್ರೇಲಿಯಾವನ್ನು ಬ್ಯಾಟಿಂಗ್ ಇಳಿಸಿತ್ತು. ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 152 ರನ್ ಗಳಿಸಿತ್ತು. ಅದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 110 ರನ್ನಿಗೆ ಆಲ್ ಔಟ್ ಆಯಿತು. ನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ 132 ರನ್ನಿಗೆ ಆಲ್ ಔಟ್ ಆದರೆ 174 ರನ್ನುಗಳನ್ನು ಗೆಲ್ಲಲು ಇಂಗ್ಲೆಂಡ್ ಗುರಿಯನ್ನು ಪಡೆದಿತ್ತು. ಈ ಮೊತ್ತವನ್ನು ಇಂಗ್ಲೆಂಡ್ 6 ವಿಕೆಟ್ ನಷ್ಟದೊಂದಿಗೆ 2 ದಿನದಲ್ಲಿ ಮುಗಿಸಿದೆ. ಹಾಗಾಗಿ ಆಸ್ಟ್ರೇಲಿಯಾದ ನೆಲದಲ್ಲಿ ಸರಿಸುಮಾರು 15 ವರ್ಷಗಳ ನಂತರ ಇಂಗ್ಲೆಂಡ್ ಟೆಸ್ಟ್ ಕ್ರಿಕೆಟನ್ನು ಗೆದ್ದು ಮತ್ತೊಮ್ಮೆ ಬೀಗಿದೆ. ಜೊತೆಗೆ ಆಸ್ಟ್ರೇಲಿಯಾದ ಜೋ ಸ್ಟಂಗ್ ಪಂದ್ಯ ಪುರುಷನಾಗಿ ಹೊರಹೊಮ್ಮಿದ್ದಾರೆ. ಕ್ರಿಕೆಟ್ ಎಂದಾಗ ಟೆಸ್ಟ್ ಕ್ರಿಕೆಟ್ ಅತ್ಯಂತ ಮಹತ್ವದ್ದು. ಅದರಲ್ಲೂ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಎಂದಾಗ ಪ್ರೇಕ್ಷಕರಲ್ಲಿ, ಕ್ರೀಡಾಭಿಮಾನಿಗಳಲ್ಲಿ ಅದೇನೋ ಒಂದು ಉತ್ಸಾಹ. ಅದರಲ್ಲೂ ಆ್ಯಶಸ್ ಅಂದಾಗ ಅದೊಂದು ಜಿದ್ದಿಯ ಕ್ರೀಡಾಕೂಟ. ಪ್ರತಿ ಸಾರ್ತಿಯೂ ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ 5 ದಿನಗಳ ಪಂದ್ಯದಲ್ಲಿ ಯಾವುದಾದರೂ ಒಂದು ದಿನ ಮೇಲುಗೈ ಸಾಧಿಸಿದರೆ ಪಂದ್ಯದ ಫಲಿತಾಂಶ ಬರಲು 4 ಅಥವಾ 5 ದಿನ ಕಾಯಬೇಕಾದ ಸನ್ನಿವೇಶದಲ್ಲಿ ಇದು 2ನೇ ದಿನಕ್ಕೆ ಪಂದ್ಯ ಮುಗಿದಿರುವುದು ಒಂದು ವಿಶೇಷವಾಗಿ ಕಾಣಿಸುತ್ತದೆ. ಇದಿಷ್ಟು ಇವತ್ತಿನ ಕ್ರೀಡಾ ವಿಷಯ. ಮುಂದಿನ ಹೊಸ ವಿಷಯದೊಂದಿಗೆ ಮತ್ತೆ ಸಿಗುವ. ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಜೊತೆಗೆ ಇತರರಿಗೂ ಶೇರ್ ಮಾಡಿ. ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಇದು ಫಸ್ಟ್ ರಿಯಾಕ್ಷನ್. ಥ್ಯಾಂಕ್ ಯು.